ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ವಿಮೋಚನಾ ಕಾಂಡ 33ನೇ ಅಧ್ಯಾಯ ಅದರ 17ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ಯೆಹೋವನು ಮೋಶೆಗೆ, ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನ ಮಾಡುವೆನು ಎಂದು ಹೇಳಿದನು. ಹಾಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಮೋಶೆಯ ಜೊತೆ ಯೆಹೋವ ದೇವರು ಮಾತನಾಡುವುದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ನಾವು ನಿನ್ನ ಹೆಸರನ್ನ ಗೊತ್ತು ಮಾಡಿದ್ದರಿಂದಲೂ, ಮೋಶೆಯ ಹೆಸರನ್ನ ಏನ್ ಮಾಡಿದ್ರಂತೆ ದೇವರು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನ ಮಾಡುವೆನು ಎಂಬುದಾಗಿ ಇಲ್ಲಿ ದೇವರು ಹೇಳೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಲೆಲೂಯಾ. ಮೋಶೆಯು ದೇವರ ದೃಷ್ಟಿಯಲ್ಲಿ ಒಬ್ಬ ವಿಶೇಷವಾದಂತ ವ್ಯಕ್ತಿ ಯಾಕೆ ಎಂಬುದಾಗಿ ನಾವು ನೋಡುವಾಗ ನೋಡ್ರಿ, ಮೋಶೆ ಎಷ್ಟೋ ಸಾರಿ ದೇವರಿಗೆ ಹೇಳ್ತಾರೆ, ದೇವರು ನೀನು ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬರಬೇಕೆಂಬುದಾಗಿ ಕರೆಯುವಾಗ ಅನೇಕ ಬಾರಿ ಮೋಶೆ ಹೇಳ್ತಾನೆ, ದೇವರೇ ಈ ಒಂದು ಕಾರ್ಯ ನನ್ನ ಕೈಯಿಂದ ಆಗೋದಿಲ್ಲಪ್ಪ, ನಾನು ತೊದಲು ಮಾತಿನವನು, ನನ್ನ ನಾಲಿಗೆ ಮಂದ, ಈ ಒಂದು ಕಾರ್ಯಕ್ಕಾಗಿ ನೀನು ಬೇರೆ ಯಾರನ್ನಾದರೂ ನೀನೇನು ಮಾಡು, ನೇಮಕ ಮಾಡು, ಆದರೆ ನಾನು ಮಾತ್ರ ಈ ಒಂದು ಕಾರ್ಯಕ್ಕೆ ಹೋಗೋದಿಲ್ಲ, ನಾನು ಆಗೋದಿಲ್ಲ, ಅದಕ್ಕೆ ನಾನು ಅರ್ಹನಲ್ಲ ಎಂಬುದಾಗಿ ಎಷ್ಟೋ ಸಾರಿ ಮೋಶೆ ಹೇಳಿದ್ರು ಸಹನು ಯೆಹೋವ ದೇವರು ಮೋಶೆಯನ್ನ ಈ ಒಂದು ಕಾರ್ಯಕ್ಕೆ ನೀನು ಬರಲೇಬೇಕು, ನೀನೇ ಮಾಡಬೇಕೆಂಬುದಾಗಿ ಹೇಳುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಲೆಲೂಯಾ. ಮೋಶೆಯ ಮೇಲೆ ನಿಜವಾಗಿಯೂ ಯೆಹೋವ ದೇವರಿಗೆ ಒಂದು ದೊಡ್ಡ ಬಲವಾದ ದೃಢವಾದ ಒಂದು ನಂಬಿಕೆ ಇತ್ತು ಎಂಬುದಾಗಿ ನಾವಿಲ್ಲಿ ಹೇಳಬಹುದು. ಯಾಕಂದ್ರೆ ಬೇರೆ ಯಾರ ಸಂಗಡಲೂ ಈ ರೀತಿಯಾಗಿ ಮಾತನಾಡದ ದೇವರು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಒಬ್ಬ ಸ್ನೇಹಿತನಂತೆ ಮಾತನಾಡುವಂತ ಒಂದು ಅನುಭವ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯಾ. ಮೋಶೆಗೆ ಒಂದು ದಯೆ ದೇವರಿಂದ ದೊರಕಿತು ಪ್ರಿಯರೇ. ಹಾಗಾಗಿನೇ ದೇವರು ಹೇಳ್ತಾರೆ, ನಾನೇನ್ ಮಾಡ್ತೇನೆ, ನಿನಗೋಸ್ಕರ ಈ ಕಾರ್ಯವನ್ನು ನಾನು ಮಾಡುತ್ತೇನೆ ಎಂಬುದಾಗಿ ಮೋಶೆಗೆ ಹೇಳುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಲೆಲೂಯಾ. ನೋಡ್ರಿ, ಮೋಶೆ ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದನು, ಒಬ್ಬ ಸ್ನೇಹಿತನ ಹಾಗೆ ಮುಖಾಮುಖಿಯಾಗಿ ಮಾತನಾಡಿದನು. ಬೇರೆ ಯಾವ ಇಸ್ರಾಯೇಲ್ ಜನರು ಸಹನು ಅಲ್ಲಿ ಯೆಹೋವ ದೇವರೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವಂತ ಒಂದು ಅನುಭವ ಇರಲಿಲ್ಲ. 40 ದಿನಗಳ ಕಾಲ ಹಗಲು ಇರುಳು ಊಟವನ್ನು ತಿನ್ನದೆ ನೀರನ್ನು ಕುಡಿಯದೆ ದೇವರ ಪ್ರಸನ್ನತೆಯಲ್ಲಿ ಮೋಶೆ ಕಳೆಯುವುದನ್ನು ಸಹ ನಾವು ನೋಡ್ತೇವೆ. ಅಂದ್ರೆ ದೇವರ ಪ್ರಸನ್ನತೆಯನ್ನ, ಆತನ ಮುಖ ಪ್ರಸನ್ನತೆಯನ್ನ ಒಂದು ಮುಖಾಮುಖಿಯಾಗಿ ಒಬ್ಬ ಸ್ನೇಹಿತನ ಹಾಗೆ ಇಲ್ಲಿ ಯೆಹೋವ ದೇವರೊಟ್ಟಿಗೆ ಮೋಶೆ ಮಾತನಾಡಿದನು ಪ್ರಿಯರೇ. ಮತ್ತೆ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಯೆಹೋವನ ದಯೆ ಮೋಶೆಗೆ ದೊರಕಿತು. ಆದ್ದರಿಂದ ದೇವರು ಹೇಳ್ತಾರೆ, ನಾನು ನಿನ್ನ ಹೆಸರನ್ನ ಗೊತ್ತು ಮಾಡಿದ್ದೇನೆ, ನಾನೇನ್ ಮಾಡ್ತೇನೆ, ನಿನಗೋಸ್ಕರ ಈ ಕಾರ್ಯವನ್ನ ನಾನು ಮಾಡುತ್ತೇನೆ ಎಂಬುದಾಗಿ. ಹಾಲೆಲೂಯಾ. ಖಂಡಿತವಾಗಿಯೂ ನಾವು ಸಹ ದೇವರಲ್ಲಿ ಇಂಥ ಒಂದು ಅನುಭವ ನಾವು ಇಟ್ಟಿರುವುದಾದರೆ, ಆತನ ವಾಕ್ಯಗಳಲ್ಲಿ ಪ್ರಾರ್ಥನೆಗಳಲ್ಲಿ ಆತನ ಮುಖ ಪ್ರಸನ್ನತೆಯನ್ನು ಬಯಸುವಂಥ ಒಂದು ಅನುಭವ ನಮ್ಮಲ್ಲಿ ಇರೋದಾದರೆ, ಆತನ ಪ್ರಸನ್ನತೆಯನ್ನು ದೇವರೇ ನಿನ್ನ ಪ್ರಸನ್ನತೆಯನ್ನು ನಮಗೆ ತೋರಿಸು ಎಂಬುದಾಗಿ ಆತನ ಪ್ರಸನ್ನತೆಯನ್ನು ನಾವು ಬಯಸುವುದಾದರೆ, ಖಂಡಿತವಾಗಿಯೂ ಮೋಶೆಗೆ ಆದಂಥ ಒಂದು ಅನುಭವ ಹೇಗೆ ಆಯಿತು ಅದೇ ರೀತಿ ನಮಗೂ ಸಹ ದೇವರು ಖಂಡಿತವಾಗಿಯೂ ಆತನ ಪ್ರಸನ್ನತೆಯನ್ನು ನಮಗೆ ತೋರಿಸುವ ಆತನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ನಾವು ಸಹ ಆತನೊಟ್ಟಿಗೆ ಆತನ ಪ್ರಸನ್ನತೆಯನ್ನ ನಾವು ಬಯಸುವಂಥವರಾಗಬೇಕು. ಮೋಶೆ ಯಾವ ರೀತಿ ಹಂಬಲದಿಂದ ದೇವರ ಒಂದು ಪ್ರಸನ್ನತೆಯನ್ನ ಬಯಸಿದನೋ ಅದೇ ರೀತಿಯ ಅನುಭವ ನಮ್ಮಲ್ಲಿಯೂ ಸಹ ಇರಬೇಕು ಪ್ರಿಯರೇ. ಈ ವಾಕ್ಯ ಆದ ನಂತರ ನೋಡ್ತೇವೆ, ಮೋಶೆ ಯೆಹೋವ ದೇವರಿಗೆ ಹೇಳ್ತಾನೆ, ದೇವರೇ ನೀನೇನ್ ಮಾಡು, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂಬುದಾಗಿ 18ನೇ ವಚನದಲ್ಲಿ ಮೋಶೆ ಹೇಳುವುದನ್ನು ನಾವಿಲ್ಲಿ ನೋಡ್ತೇವೆ. ಹಾಲೆಲೂಯಾ. ನೋಡ್ರಿ, ಯಾವಾಗ ದೇವರು
ಮೋಶೆಗೆ ಹೇಳಿದ್ರು, ನಾನು ನಿನಗೋಸ್ಕರ ಈ ಕಾರ್ಯವನ್ನು ಮಾಡ್ತೇನೆ ಎಂಬುದಾಗಿ ಯಾವಾಗ ಹೇಳಿದ್ರು, ತಕ್ಷಣವೇ ಮೋಶೆ ಇಲ್ಲಿ ಕೇಳ್ತಾ ಇದ್ದೇನೆ, ದೇವರೇ ನೀನು ಏನು ಮಾಡು, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಎಂಬುದಾಗಿ. ಹಾಲೆಲೂಯಾ. ನೋಡ್ರಿ, ದೇವರ ಹತ್ರ ಕೇಳಿದ ತಕ್ಷಣ ಯೆಹೋವ ದೇವರು ಆ ಒಂದು ಕಾರ್ಯಕ್ಕೆ, ನೀನು ನನ್ನ ಮುಖವನ್ನು ನೋಡಲು ಆಗೋದಿಲ್ಲ, ಆದರೆ ನನ್ನ ಹಿಂದೆ ನೀನು ನೋಡ್ಬೋದು, ಆ ಪ್ರಸನ್ನತೆನ ನೀನು ನನ್ನ ಹಿಂದೆ ನೀನೇನು ಮಾಡ್ಬೋದು, ನೋಡ್ಬೋದು. ನೀನು ಬಂಡೆ ಬಿರುಕಿನಲ್ಲಿ ನಿಂತ್ಕೊಂಡು ನನ್ನ ಪ್ರಸನ್ನತೆ ನಿನ್ನ ಮುಂದೆ ಹಾದು ಹೋಗುತ್ತದೆ, ನೀನೇನು ಮಾಡ್ಬೋದು, ಹಿಂದೆ ನೋಡ್ಬೋದು ಎಂಬುದಾಗಿ ಯೆಹೋವ ದೇವರು ಹೇಳೋದನ್ನ ನಾವಿಲ್ಲಿ ನೋಡ್ತೇವೆ. ಹಾಲೆಲೂಯಾ. ಮೋಶೆ ಏನು ಹೇಳಿದ್ರು ಸಹನು ದೇವರು ಮಾಡದೇ ಇರಲಿಲ್ಲ ಪ್ರಿಯರೇ. ಹಾಲೆಲೂಯಾ. ಮೋಶೆ ಏನು ಕೇಳಿದ್ರು ಸಹನು ದೇವರು ಇಲ್ಲ ಎಂಬುದಾಗಿ ಹೇಳಲಿಲ್ಲ. ಯಾಕಂದ್ರೆ ಒಂದು ಸ್ನೇಹ ಭಾವ, ಒಂದು ಸ್ನೇಹಿತನ ಹಾಗೆ ಮೋಶೆ ಜೊತೆ ದೇವರು ಮಾತನಾಡ್ತಾ ಇದ್ರು. ಅದೇ ದೇವರು ಈ ದಿನದಲ್ಲಿ ಸಹ ನಮ್ಮೊಟ್ಟಿಗೆ ಮಾತನಾಡಲು ಆತನು ಶಕ್ತನಾಗಿದ್ದಾನೆ. ಅದೇ ಪ್ರಸನ್ನತೆನ ನಮಗೂ ಸಹ ಆತನು ತೋರಿಸಲು ಶಕ್ತನಾಗಿದ್ದೇನೆ. ನಾವು ಒಂದು ವೇಳೆ ದೇವರ ಬಳಿ, ದೇವರೇ ನಿನ್ನ ಮುಖ ಪ್ರಸನ್ನತೆನ ನಮಗೆ ತೋರಿಸು, ನಿನ್ನ ಒಂದು ಮಹಿಮೆಯನ್ನ ನಾವು ನೋಡ್ಬೇಕಪ್ಪ ಎಂಬುದಾಗಿ ನಾವು ಕೇಳೋದಾದ್ರೆ ಖಂಡಿತವಾಗಿಯೂ ಆತನು ತನ್ನ ಮಹಿಮೆಯನ್ನ ನಮಗೂ ಸಹ ಆತನು ತೋರ್ಪಡಿಸುವ ಆತನಾಗಿದ್ದಾನೆ. ಹಾಲೆಲೂಯಾ. ನೋಡ್ರಿ, ಯಾವಾಗ ಮೋಶೆ ದೇವರೊಟ್ಟಿಗೆ ಈ ರೀತಿಯಾದ ಅನುಭವದಲ್ಲಿ ಇದ್ದನೋ ಅವನ ಮುಖದಲ್ಲಿ ಒಂದು ಪ್ರಕಾಶವು, ಇಸ್ರಾಯೇಲ್ ಜನರು ಸಹನು ಮೋಶೆಯ ಮುಖವನ್ನು ನೋಡಲು ಆಗಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಮೋಶೆಯು ಸಹ ತನ್ನ ಮುಖದ ಮೇಲೆ ಮುಸುಕನ್ನು ಹಾಕಿಕೊಂಡನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಲೆಲೂಯಾ. ಅಂದರೆ ಪ್ರಸನ್ನತೆಯಲ್ಲಿ ನಾವು ಕಳೆಯುವಂತ ಒಂದು ಅನುಭವ ನಮ್ಮಲ್ಲಿ ಇರಬೇಕು ಪ್ರಿಯರೇ. ಯಾಕಂದ್ರೆ ನಾವು ದಿನಾಲು ನಾವು ದೇವರೊಟ್ಟಿಗೆ ವಾಕ್ಯಗಳನ್ನು ಧ್ಯಾನ ಮಾಡುವುದಾಗಿರ್ಬೋದು, ಆತನೊಟ್ಟಿಗೆ ಪ್ರಾರ್ಥನೆ ಮಾಡುವುದಾಗಿರ್ಬೋದು, ಆತನೊಟ್ಟಿಗೆ ಎಷ್ಟು ನಾವು ಸಮಯನ ನಾವು ಕಳೆಯುತ್ತೇವೋ, ಎಷ್ಟು ನಾವು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡ್ತೇವೋ, ಆತನ ಮುಖ ಪ್ರಸನ್ನತೆಯನ್ನು ನಾವು ಬಯಸ್ತೇವೋ, ಆತನ ಸಾನ್ನಿಧ್ಯವನ್ನು ಬಯಸ್ತೇವೋ, ನೋಡ್ರಿ, ನಾವು ಸ್ತುತಿಸುವಂಥದ್ದಾಗಿರ್ಬೋದು, ಹಾಡುಗಳ ಆಡುವಂಥದ್ದಾಗಿರ್ಬೋದು, ಎಲ್ಲ ವೇಳೆ ನಮ್ಮ ಹೃದಯಗಳಲ್ಲಿ ಆತನನ್ನೇ ನಾವು ಧ್ಯಾನ ಮಾಡಿ, ಆತನ ಮುಖ ಪ್ರಸನ್ನತೆಯನ್ನು ನಮ್ಮ ಹೃದಯದಲ್ಲಿ ನಾವು ಯಾವಾಗಲೂ ಧ್ಯಾನ ಮಾಡಿ ಆತನ ಮುಖ ಪ್ರಸನ್ನತೆಯನ್ನು ನೋಡುವುದಕ್ಕೆ ಬಯಸುವವರಾಗಿ ಆತನ ಪ್ರಸನ್ನೆಯಲ್ಲಿ ಕುಳಿತು ನಾವು ಪ್ರಾರ್ಥಿಸುವುದಾದರೆ, ಮೋಶೆ ಹೇಗೆ ಆತನ ಪ್ರಸನ್ನತೆಯನ್ನು ಹೊಂದಿಕೊಂಡನೋ ಅದೇ ರೀತಿ ನಾವು ಸಹ ಆತನ ಪ್ರಸನ್ನತೆಯನ್ನು ನಾವು ಹೊಂದಿಕೊಳ್ಳಬಹುದು, ಆತನ ಮಹಿಮೆಯನ್ನು ನಾವು ನೋಡಬಹುದು. ಅದೇ ರೀತಿ ಆತನ ಮಹಿಮೆ ನಮ್ಮ ಮುಖದಲ್ಲಿ ಅದು ಪ್ರಜ್ವಲಿಸುವಂಥದ್ದಾಗಿದೆ ಪ್ರಿಯರೇ. ಹಾಲೆಲೂಯಾ. ನಮ್ಮ ಜೀವಿತಗಳು, ನಮ್ಮ ಪ್ರಾರ್ಥನೆಯ ಜೀವಿತಗಳು ಅದು ಯಾವ ಒಂದು ಹಂತಕ್ಕೆ ಇದೆ ಎಂಬುದಾಗಿ ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೋಬೇಕು. ನಾವು 1 ನಿಮಿಷದ ಪ್ರಾರ್ಥನೆ, 2 ನಿಮಿಷದ ಪ್ರಾರ್ಥನೆ, 5 ನಿಮಿಷ ಪ್ರಾರ್ಥನೆ ಮಾಡಿದ್ರೆ ನಾವು ಈ ರೀತಿಯಾದ ಒಂದು ಪ್ರಸನ್ನತೆಯಲ್ಲಿ ನಾವು ಬರುವುದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. ಆದರೆ ಆತನೊಟ್ಟಿಗೆ ನಾವು ಹೆಚ್ಚಾಗಿ ಸಮಯ ಕಳೆಯುವಾಗ ಆತನ ಮುಖ ಪ್ರಸನ್ನತೆಯನ್ನು ನಾವು ನೋಡುವುದಕ್ಕೂ ಅನುಭವಿಸುವುದಕ್ಕೂ ಮಾತ್ರ ಸಾಧ್ಯ. ಹಾಲೆಲೂಯಾ. ಈ ಒಂದು ದಿನದಲ್ಲಿ ನಿಮ್ಮ ಒಂದು ಪ್ರಾರ್ಥನೆ ಜೀವಿತಗಳು ಯಾವ ರೀತಿ ಇದೆ ಎಂಬುದನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಒಂದು ವೇಳೆ ನಿಮ್ಮ ಪ್ರಾರ್ಥನೆ ಜೀವಿತ ಕಡಿಮೆಯಾಗಿದೆಯಾ, ಆ ರೀತಿ ಕಡಿಮೆಯಾಗಿದ್ದರೆ ಹಿಂದೆ ನೀವು ದೇವರಿಗೆ ಪ್ರಾರ್ಥನೆ ಮಾಡಿ ಹೇಳ್ರಿ, ದೇವರೇ ಅಪ್ಪ, ಇನ್ನು ಮೇಲೆ ನಾನು ಪ್ರಾರ್ಥನೆ ಮಾಡುತ್ತೇನಪ್ಪ ಎಂಬುದಾಗಿ. ಅನೇಕರು ಹೇಳುತ್ತಾರೆ, ದೇವರೇ ನನಗೆ ಪ್ರಾರ್ಥನಾ ಆತ್ಮನನ್ನು ಕೊಡು, ನಾನು ಪ್ರಾರ್ಥನೆ ಮಾಡಬೇಕು, ನನ್ನ ಕೈಲಿ ಪ್ರಾರ್ಥನೆ ಮಾಡೋಕ್ಕೆ ಆಗುತ್ತಿಲ್ಲ ಎಂಬುದಾಗಿ ಅನೇಕರು ಹೇಳೋದನ್ನು ನಾವು ನೋಡ್ತೇವೆ. ಆದರೆ ನಿಮಗೆ ಗೊತ್ತಾ ಪ್ರಿಯರೇ, ಪ್ರಾರ್ಥನೆ ಅನ್ನುವಂಥದ್ದು ದೇವರು ಕೊಡುವಂಥ ವರ ಅಲ್ಲ, ಬದಲಾಗಿ ನಾವು ಸ್ವತಂತ್ರವಾಗಿ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಕೆಲಸವಾಗಿದೆ. ಅದು ನಮ್ಮ ಒಂದು ಸ್ವಂತ ಇಚ್ಛೆ. ನಾವು ಸ್ವಂತ ಇಚ್ಛೆಯಿಂದ ನಾವು ಪ್ರಾರ್ಥನೆ ಮಾಡೋದಕ್ಕೆ ನಾವೇನು ಮಾಡಬೇಕು, ಮುಂದೆ ಹೋಗಬೇಕು. ಹಾಲೆಲೂಯಾ. ಎಷ್ಟೋ ಜನರು ನಮಗೆ ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ, ದೇವರೇ ನೀನು ನನಗೆ ಪ್ರಾರ್ಥನಾತ್ಮ ಕೊಡು, ನಾನು ಪ್ರಾರ್ಥನೆ ಮಾಡಬೇಕು, ನನಗೆ ಬಲ ಕೊಡು, ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಈ ರೀತಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಪ್ರಾಮುಖ್ಯವಾಗಿ ನೋಡಬೇಕಾದ್ರೆ ಪ್ರಾರ್ಥನೆ ಅನ್ನುವಂಥದ್ದು ದೇವರು ಕೊಡುವಂಥದ್ದಲ್ಲ. ಪ್ರಾರ್ಥನೆ ಅಂಥದ್ದು ನಾವು ಸ್ವಂತ ಇಚ್ಛೆಯಿಂದ ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಇವಾಗ ನಾವು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಹೋದಾಗ ಅದು ಮಾಡಬೇಕೋ ಮಾಡಬಾರ್ದು ಅಂತೇಳಿ ನಾವು ಏನು ಮಾಡ್ತೇವೆ, ಚೂಸ್ ಮಾಡ್ತೇವೆ. ಸೊ ನಾನು ಮಾಡಬೇಕು ಅಂತಂದರೆ ನಾನು ಹೋಗ್ಬಿಟ್ಟು ಏನು ಮಾಡ್ತೇನೆ. ಹಾಲೆಲೂಯಾ. ಅದೇ ರೀತಿಯೇ ಪ್ರಾರ್ಥನೆ ಅನ್ನುವಂಥದ್ದು ಸಹ ನಾವು ಸ್ವಂತವಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು. ನಾನೀಗ ಪ್ರಾರ್ಥನೆ ಮಾಡಬೇಕು,
ನಾನು ಮಾಡ್ತೇನೆ, ಹೋಗ್ತೇನೆ, ಮಾಡ್ತೇನೆ ಅನ್ನುವಂಥ ಒಂದು ದೃಢವಾದ ಸಂಬಂಧದೊಟ್ಟಿಗೆ ನಾವೇನು ಮಾಡಬೇಕು, ದೇವರೊಟ್ಟಿಗೆ ನಾವು ಕಳೆಯುವುದಾದರೆ ಖಂಡಿತ ಆತನ ಮಹಿಮೆಯನ್ನು ನಾವು ನೋಡಲು ಸಾಧ್ಯ. ಹಾಲೆಲೂಯ. ದೇವರು ಈ ರೀತಿಯಾದಂಥ ಒಂದು ಪ್ರಾರ್ಥನಾ ಜೀವಿತದಲ್ಲಿ ನಮ್ಮನ್ನು ನಡೆಸಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ ಅಪ್ಪ, ಈ ಸಮಯದಲ್ಲಿ ಎಸಯ್ಯ ಇಗೋ ಕರ್ತನೆ, ಉದಯ ಕಾಲ ಜಾವದಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದಾರೋ ಅಪ್ಪ ಕರ್ತನೆ, ಇಗೋ ಎಸಯ್ಯ ನಿನ್ನ ನಾಮದಲ್ಲಿ ಯೇಸುವೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಮೋಶೆ ಯಾವ ರೀತಿ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ನೋಡಿದನೋ, ನಿನ್ನ ಮಹಿಮೆಯನ್ನು ಕಂಡನೋ, ಅಂಥ ಅನುಭವದಲ್ಲಿ ಎಸಯ್ಯ ನಮ್ಮನ್ನು ನೀವು ನಡೆಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಇಗೋ ಕರ್ತನೆ ಏಸಯ್ಯ, ನಿನ್ನ ಹೆಸರನ್ನು ನಾನು ಗೊತ್ತು ಮಾಡಿದ್ದೇನೆ ಎಂಬುದಾಗಿ, ನಿನಗೆ ನನ್ನ ಅನುಗ್ರಹ ದೊರೆಯಿತು ಎಂಬುದಾಗಿ, ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು ಎಂಬುದಾಗಿ. ಹೌದು ಸ್ವಾಮಿ ದೇವರೇ, ನಮಗೋಸ್ಕರ ನೀನು ಕಾರ್ಯಗಳನ್ನು ಮಾಡುವ ದೇವರು ಸ್ವಾಮಿ. ಹೌದು ಕರ್ತನೆ ಏಸಯ್ಯ, ನಾವು ಬೇಡುವ ವಿಚಾರಗಳಲ್ಲಿ, ವಿಷಯಗಳಲ್ಲಿ ನಾವು ಏನು ಪ್ರಾರ್ಥನೆ ಮಾಡ್ತಾ ಇದ್ದೇವೋ ಅಪ್ಪ, ಆ ಪ್ರಾರ್ಥನೆ ಯಥಾರ್ಥವಾಗಿಯೂ ನಿನ್ನ ಚಿತ್ತಾನುಸಾರ ಇರುವುದಾದರೆ ಖಂಡಿತವಾಗಿ ಆ ಕಾರ್ಯಗಳನ್ನು ನಮಗೋಸ್ಕರ ನೀನು ಮಾಡಿ ದೇವರಾಗಿದ್ದೀರಾ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ತಡವಾದರೂ ಸ್ವಾಮಿ ನೀನೆಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸುವ ದೇವರಾಗಿದ್ದೀರಿ ಅಪ್ಪ. ನಿಮಗೆ ಮಹಿಮೆ ಆಗಲಿ ಸ್ವಾಮಿ. ಹೌದು ಕರ್ತನೆ ಅಪ್ಪ, ಗೋ ನಿನ್ನ ಅನುಗ್ರಹ ನಮಗೂ ಸಹ ದೊರೆಯಲಿ ಸ್ವಾಮಿ. ನಮ್ಮ ಹೆಸರನ್ನ ಕರ್ತನೆ ನೀನು ಕರೆದಿರುವ ದೇವರು ಸ್ವಾಮಿ ದೇವರೇ. ಹೌದು ಸ್ವಾಮಿ ದೇವರೇ ಅಪ್ಪ, ಈ ಕಾರ್ಯಗಳನ್ನು ನಮಗೋಸ್ಕರ ನೀನು ನಡೆಸುವ ದೇವರು ನೀವು ಆಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ್ಪ. ಹೌದು ಸ್ವಾಮಿ ದೇವರೇ, ಯಾರೆಲ್ಲ ಒಂದು ಕರ್ತನೆ ಪ್ರಾರ್ಥನಾ ಜೀವಿತಗಳು ಬರಡಾಗಿದೆಯೋ ಅಪ್ಪ, ಅವ್ರ ಸ್ವಂತ ಇಚ್ಛೆಯಿಂದ ಕರ್ತನೆ ಪ್ರಾರ್ಥನೆ ಮಾಡುವಂತ ಅಪ್ಪ ವಿಚಾರವನ್ನ ಆಯ್ಕೆ ಮಾಡಿಕೊಂಡು ಪ್ರಾರ್ಥನೆ ಮಾಡಲು ಬೇಕಾದಂತ ದೇವರೇ ಏಸಯ್ಯ, ನಿನ್ನ ಅನುಗ್ರಹವನ್ನ ನೀನು ಒದಗಿಸಿಕೊಡು ಸ್ವಾಮಿ ದೇವ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಏಸಯ್ಯ, ಈ ದಿನದಲ್ಲಿ ನಮ್ಮೊಟ್ಟಿಗೆ ಮಾತನಾಡಿದ ಕೃಪೆಗಾಗಿ ಸ್ತೋತ್ರ. ನಜರೇತಿನ ಏಸಯ್ಯ, ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದಿ ಲಾರ್ಡ್ ಪ್ರಿಯರೇ, ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ದಯವಿಟ್ಟು ಇದನ್ನು ನೀವು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಏನಾದರೂ ನಿಮಗೆ ಕಮೆಂಟ್ ಮಾಡುವುದಿದ್ರೆ, ಪ್ರಾರ್ಥನಾ ಮನವಿ ಇದ್ದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಅಂತ ಹೇಳ್ತೀನಿ.